ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ತೇಜು. ಸ್ನೇಹಿತರೆ, ನೀವು ಪಾಂಡವರ ಗುಹೆ ಅಂತ ಕೇಳಿದ್ರ? ಹೌದು, ಇದು ಪಾಂಡವ ಗುಹೆ. ಹೌದು ಸ್ನೇಹಿತರೆ, ಇದು ಇರೋದು ಮಂಗಳೂರಿನ ಕದ್ರಿ ದೇವಸ್ಥಾನದ ಪಕ್ಕದಲ್ಲೇ. ನಾನು ಪಾಂಡವ ಗುಹೆಗೂ ಹೋಗೋಕ್ಕೂ ಮುಂಚೆ ಕದ್ರಿ ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಹಾಗೆ ಮೆಟ್ಲು ಹತ್ತಿಕೊಂಡು ಬಂದು ತಂಪಾದ ನೀರಲ್ಲಿ ಕಾಲನ್ನ ತೊಳೆದು ದೇವಸ್ಥಾನದ ಎಡಭಾಗದಲ್ಲಿ, ಅಂದ್ರೆ ನಾವು ಹೋಗ್ತಾ ಇರುವಾಗ ಎಡಭಾಗದಲ್ಲಿ ಗಣಪತಿ ದೇವರ ಒಂದು ದೇವಸ್ಥಾನ ಇತ್ತು. ಆಮೇಲೆ ಹಾಗೆ ಮುಂದೆ ಹೋದ್ರೆ ದುರ್ಗಾ ಪರಮೇಶ್ವರಿ ದೇವರ ದೇವಸ್ಥಾನವಿತ್ತು. ಎರಡು ಕ್ಷೇತ್ರದಲ್ಲಿಯೂ ದೇವರ ದರ್ಶನವನ್ನ ಪಡೆದು ನಾನು ಹಾಗೆ ಮುಂದೆ ಹೋದಾಗ ದೇವಸ್ಥಾನದ ಮೇಲ್ಮಟ್ಟದಲ್ಲಿ 7 ಕೆರೆಗಳನ್ನ ನೋಡಬಹುದು. ಈ ಕೆರೆಗಳಿಗೆ ಮೋಕ್ಷಧಾಮ ಅಂತಾನೂ ಕರೆಯುತ್ತಾರೆ. ನೀರು ಮಾತ್ರ ಬಹಳ ತಂಪಾಗಿರುತ್ತೆ. ಇಲ್ಲೆಲ್ಲ ಭಕ್ತಾದಿಗಳು ಮಿಂದೇಳುತ್ತಾರೆ. ಇಲ್ಲಿ ನೋಡಬಹುದು ನೀವು, ಇದು ನೀರು ಕಾಗೆ ಅಂತ ಹೇಳುವಂತಹ ಒಂದು ಪಕ್ಷಿ. ನಮ್ಮ ಕಡೆ ಎಲ್ಲ ನೀರು ಕಾಗೆ ಅಂತ ಹೇಳ್ತೇವೆ, ಅಥವಾ ನೀರು ಬಾತುಕೋಳಿ ಅಂತ ಕೂಡ ಹೇಳ್ಬೋದು. ಇದು ಮುಖ್ಯವಾಗಿ ಈ ನೀರಿನಲ್ಲಿರುವಂತಹ ಮೀನುಗಳನ್ನ ಹಿಡಿಯಲು ಆಹಾರಕ್ಕಾಗಿ ಈ ನೀರಿಗೆ ಬರುತ್ತೆ. ನೀವು ಇಲ್ಲಿ ಕಾಣಬಹುದು, ಮುಖ್ಯವಾಗಿ ಈ ಕೆರೆಯಲ್ಲಿ ಮೀನುಗಳು ಕೂಡ ಇದೆ. ನೋಡಿ, ಗುಂಪು ಗುಂಪಾಗಿ ಮೀನುಗಳಿದೆ. ಮೀನುಗಳೆಲ್ಲ ಮೇಲ್ಗಡೆ ಗಾಳಿ ತೆಗೆಯುವ ರೀತಿಯಲ್ಲಿ ಮೇಲ್ಗಡೆ ಬರ್ತಾ ಉಂಟು. ನೀವು ಇಲ್ಲಿ ಪಕ್ಕದಲ್ಲಿ ನೋಡಬಹುದು, ಶ್ರೀ ಗೋಮುಖ ಗಣಪತಿ ದೇವಸ್ಥಾನ ಅಂತ ಇದೆ. ಇಲ್ಲಿ ವರ್ಷಪೂರ್ತಿ ಕಾಶಿಯಿಂದ ತೀರ್ಥ ಬರುತ್ತಾ ಇರುತ್ತೆ ಅಂತೆ. ಅಂದ್ರೆ ಈ ನೀರು ವರ್ಷವಿಡೀ ಇರುತ್ತೆ. ಈ ನೀರನ್ನ ಇಲ್ಲಿ ನಾವು ಕಳಸ ಇಟ್ಟಿರ್ತಾರಲ್ಲ, ಆ ಕಳಸ ಇಟ್ಟು ಆ ಕಡೆ ಮೇಲೆ ಹೋದ್ರೆ ಅಲ್ಲಿ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೆ ನಾವೇ ಸ್ವತಃ ಇಲ್ಲಿಂದ ನೀರು ತಕೊಂಡು ಹೋಗಿ ಅಲ್ಲಿ ಶಿವಲಿಂಗಕ್ಕೆ ನೀರನ್ನ ಅರ್ಚನೆ ಮಾಡಬಹುದು. ಇದೊಂದು ಭಕ್ತಾದಿಗಳಿಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಅಂದ್ರೆ ನಾವೇ ಈ ಕಾಶಿಯಿಂದ ತೀರ್ಥ ಬರುತ್ತಲ್ಲ, ಅದನ್ನ ತಕೊಂಡು ಹೋಗಿ ಅಲ್ಲಿ ಶಿವಲಿಂಗಕ್ಕೆ ನೀರನ್ನ ಅರ್ಚನೆ ಮಾಡಬಹುದು. ಇನ್ನು ಕದ್ರಿ ಮಂಜುನಾಥ ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಪರಶುರಾಮ ತಪಸ್ಸು ಮಾಡಿ ಈಶ್ವರನನ್ನ ಒಲಿಸಿಕೊಂಡ್ರಂತೆ. ಪ್ರತ್ಯಕ್ಷರಾದ ಪರಮೇಶ್ವರನು ಸಮುದ್ರದ ಅಡಿಯಲ್ಲಿದ್ದ ಕದಳಿವನದಲ್ಲಿ ನನ್ನನ್ನು ಆರಾಧಿಸು ಅಂತ ಹೇಳಿದಾಗ ಪರಶುರಾಮ ಕೊಡಲಿ ಬೀಸಿ ಸಮುದ್ರ ರಾಜನನ್ನ ಹಿಮ್ಮೆಟ್ಟಿಸುವರಂತೆ. ಆವಾಗಲೇ ಸೃಷ್ಟಿಯಾಗಿದ್ದು ಪರಶುರಾಮ ಕ್ಷೇತ್ರ ಮಂಗಳೂರು. ಇಲ್ಲಿಗೆ ಕದ್ರಿ ಅಂತ ಹೆಸರು ಬರುವ ಮುಂಚೆ ಕದಳಿವನ ಅಂತ ಹೆಸರಿತ್ತಂತೆ. ಹಾಗೆಯೇ ನಂತರ ದೇವಸ್ಥಾನದ ಒಳಭಾಗಕ್ಕೆ ಹೋಗಿ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವರ ದರ್ಶನವನ್ನ ಪಡೆದು ದೇವಸ್ಥಾನದ ಅನ್ನಭೋಜನದ ಶಾಲೆಗೆ ಹೋಗಿ ಬಹಳ ರುಚಿಕರವಾದ ದೇವಸ್ಥಾನದ ಊಟವನ್ನ ಮಾಡಿದೆ. ಹಾಗೆ ಮುಂದೆ ಬಂದ್ರೆ ದೇವಸ್ಥಾನದ ಎದುರು ಭಾಗದಲ್ಲಿ ಮೆಟ್ಟಿಲುಗಳನ್ನ ಹತ್ತಿಕೊಂಡು ಮೇಲೆ ಬಂದ್ರೆ ಹನುಮಂತನ ಗುಡಿಯನ್ನ ಕಾಣಬಹುದು. ಬಹಳ ಸುಂದರವಾದ ಆಂಜನೇಯನ ಮೂರ್ತಿಯನ್ನ ನಾವು ಇಲ್ಲಿ ಕಾಣಬಹುದು. ಹನುಮಂತನ ಗುಡಿಯ ಎಡಭಾಗದಲ್ಲಿ ಮೆಟ್ಟುಲುಗಳು ಕಾಣ್ತಾ ಇದೆಯಲ್ಲ, ಈ ಮೆಟ್ಟುಲುಗಳಲ್ಲೇ ಹಾಗೆ ಮುಂದೆ ಹೋಗ್ತಾ ಇದ್ರೆ ನಾಥಪಂಥ ಯೋಗಿಗಳ ಮಠ ಸಿಗುತ್ತೆ. ಇಲ್ಲಿ ಅದರ ದ್ವಾರ ಸಿಗುತ್ತೆ. ಇದರಲ್ಲಿಯೇ ಹಾಗೆ ಮುಂದೆ ಹೋದ್ರೆ ಮಠದ ಮುಂಭಾಗ ಸಿಗುತ್ತೆ. ಮುಂಭಾಗದಲ್ಲಿ ಒಂದು ರೋಡ್ ಇದೆ. ರೋಡಿನ ಪಕ್ಕದಲ್ಲಿಯೇ ಒಂದು ಗೇಟ್ ಇದೆ. ನೋಡಿ, ಈ ಗೇಟಿನಲ್ಲೇ ನೇರವಾಗಿ ಹೋದ್ರೆ ಪಾಂಡವರ ಗುಹೆಗೆ ತಲುಪುತ್ತೆ. ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಇಂತಹ ಜಾಗಗಳಿಗೆ, ಇಂತಹ ಕ್ಷೇತ್ರಗಳಿಗೆಲ್ಲ ಬಂದಾಗ ಮುಖ್ಯವಾಗಿ ನಾವು ಸ್ವಚ್ಛತೆಯನ್ನ ಕಾಪಾಡುವುದು, ಶುಭ್ರತೆಯನ್ನ ಕಾಪಾಡುವುದು ಬಹಳ ಮುಖ್ಯ ಆಗಿರುತ್ತೆ. ಇಲ್ಲಿ ನೋಡಬಹುದು, ಯಾರೋ ಒಬ್ರು ಬಂದು ಟೂರಿಸ್ಟ್ನವರು ಇಲ್ಲೇ ನೀರು ಕುಡಿದು ಹೀಗೆ ಸೀದಾ ಹೋಗಿದ್ದಾರೆ. ನಾವಂತೂ ತಿಳ್ಕೊಳ್ಬೇಕು, ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಕುಡಿದು ಹೀಗೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಿಸಾಡಿ ಹೋದ್ರೆ ಪರಿಸರವನ್ನ ನಾವೇ ಮಾಲಿನ್ಯ ಮಾಡಿದ ಹಾಗೆ ಅಲ್ವಾ. ಆಮೇಲೆ ಪಾಂಡವರೆಲ್ಲ ಬಂದು ನಿಮ್ಮ ಕನಸಿನಲ್ಲಿ ನನ್ನ ಜಾಗೆಗೆ ಬಂದು ನೀನು ಪ್ಲಾಸ್ಟಿಕ್ ಹಾಕಿ ಹೋಗಿದ್ದು ಯಾಕೆ ಅಂತ ಕೇಳಬಾರ್ದಲ್ಲ. ಹಾಗಾಗಿ ನಾವು ಸ್ವಲ್ಪ ಸ್ವಚ್ಛತೆಯನ್ನ ಕಾಪಾಡಿದ್ರೆ ಬಹಳ ಒಳ್ಳೆಯದು.
ಇನ್ನು ಗುಹೆಯ ಮೇಲ್ಭಾಗದಲ್ಲಿ ದೇವಸ್ಥಾನಗಳಲ್ಲಿ ಕಂಡುಬರುವಂತಹ ಶಿಖರದ ಹಾಗೆ ಗೋಪುರಗಳು ಚಿಕ್ಕದಾಗಿ ಕಂಡುಬರುತ್ತದೆ. ಕೆಳಗಡೆ ದೇವರ ವಿಗ್ರಹ ಇಟ್ಟಿರುವ ಕಾರಣ ಅದರ ಮೇಲೆ ಹೋಗುವ ಪ್ರಯತ್ನವನ್ನ ಮಾಡಿಲ್ಲ. ಮೇಲ್ಭಾಗ ದೇವಸ್ಥಾನದ ರೀತಿಯಲ್ಲಿ ಮಂಟಪಗಳು ಕಾಣಬಹುದು. ಪಾಂಡವ ಗುಹೆ ಪಾಂಡವರ ಕಾಲದ ದ್ವಾಪರ ಯುಗಕ್ಕೆ ಸಂಬಂಧಿಸಿದೆ. ಪಾಂಡವರು ವನವಾಸ ಕಾಲದಲ್ಲಿ ಕಾಡು ಪ್ರಾಣಿಗಳಿಂದ ರಕ್ಷಣೆಗಾಗಿ ಈ ಗುಹೆಗಳನ್ನ ಕೆತ್ತಿರುವರು ಎಂಬ ಪ್ರತೀತಿ ಇದೆಯಂತೆ.